ಕರ್ತವ್ಯ ಪ್ರಜ್ಞೆ ತ್ಯಾಗ ಮನೋಭಾವ ಮುಖ್ಯ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್. ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ತೂಲಹಳ್ಳಿಯಲ್ಲಿ ಜನವರಿ 18ರಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ಉದ್ಘಾಟಿಸಿ ಮಾತನಾಡಿದರು. ಆರೋಗ್ಯ ಇಲಾಖೆಯ ಸೇವೆ ಮಹತ್ತರವಾದದ್ದು. ಅದು ಪರಿಪೂರ್ಣವಾಗಲು ಪ್ರತಿಯೊಬ್ಬರೂ ಕರ್ತವ್ಯ ಪ್ರಜ್ಞೆ ಹಾಗೂ ತ್ಯಾಗ ಮನೋಭಾವ ಹೊಂದಿರಲೇಬೇಕಿದೆ ಎಂದರು. ಗ್ರಾಮೀಣ ಭಾಗದ ಜನರು ಸರ್ಕಾರಿ ಆಸ್ಪತ್ರೆಗಳನ್ನು ಅವಲಂಬಿಸಿರೋದ್ರಿಂದ ಸಿಬ್ಬಂದಿಗಳು ಸದಾ ತ್ಯಾಗಮಹಿಯಾಗಿ ಕರ್ತವ್ಯವನ್ನು ಮಾಡಬೇಕಿದೆ. ನಾನು ಕೂಡ ವೈದ್ಯನಾಗಿರೋದ್ರಿಂದ ನಮ್ಮ ಮನೆಯ ಬಳಿ ದಿನ ಬೆಳಗಾದ್ರೆ ನೂರಾರು ಗ್ರಾಮೀಣ ಬಡ ಜನರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರುವವರು ನಮ್ಮ ಬಳಿ ಧಾವಿಸ್ತಾರೆ. ಶಾಸಕನಾಗಿದ್ರೂ ಕೂಡ ನಾನು ಕೂಡ ವೃತ್ತಿ ಸೇವಾ ಮನೋಭಾವದಿಂದಲೇ ನಿತ್ಯ ಜನರಿಗೆ ವೈದ್ಯಕೀಯ ಸೇವೆಯನ್ನ ನೀಡುತ್ತಿದ್ದೇನಂತ ಹೇಳಿದರು. ಈ ಸಂದರ್ಭದಲ್ಲಿ ಶಾಸಕರು ತೂಲಹಳ್ಳಿ ಗ್ರಾಮದ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು. ಇನ್ನು ಇಂತಹ ಕ್ಲಿಷ್ಟ ಸನ್ನಿವೇಶದ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಕರ್ತವ್ಯ ನಿಷ್ಠೆ ಹಾಗೂ ಸೇವಾ ಮನೋಭಾವನೆಯನ್ನು ಹೊಂದಿರಲೇಬೇಕಿದೆ ಅಂತ ಹೇಳಿದ್ರು. ತದನಂತರ ಅವರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದ್ರು. ತೂಲಹಳ್ಳಿ ಎಸ್ಸಿ ಕಾಲೋನಿಯಲ್ಲಿ 41 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ, ಒಟ್ಟು 1,80,00,000 ವೆಚ್ಚದಲ್ಲಿ ತೂಲಹಳ್ಳಿ ಸೌಖ್ಯ ರಸ್ತೆ ಡಾಂಬರೀಕರಣ, 1,20,00,000 ರೂಪಾಯಿ ವೆಚ್ಚದ ತೂಲಹಳ್ಳಿ ಗ್ರಾಮದಿಂದ ಮಾಡಹಳ್ಳಿ ರಸ್ತೆ ಅಭಿವೃದ್ಧಿ ಹಾಗೂ ಡಾಂಬರೀಕರಣ ಕಾಮಗಾರಿಗೆ ಈ ಸಂದರ್ಭದಲ್ಲಿ ಶಾಸಕರು ಚಾಲನೆಯನ್ನ ಪೂಜೆ ನೆರವೇರಿಸಿ ಚಾಲನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಕೊಟ್ಟೂರು ತಹಶೀಲ್ದಾರರು, ಕೊಟ್ಟೂರು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಜರಿದ್ದರು. ವಿವಿಧ ಜನಪ್ರತಿನಿಧಿಗಳು, ಗ್ರಾಮದ ಮುಖಂಡರಾದ ಶಾಂತನಗೌಡರ್, ಎಸ್ ಬಸವರಾಜ್, ಎನ್ ಬಸವರಾಜ್, ಮಹೇಶ್, ಅಂಜನಪ್ಪ, ಸುರೇಶ್, ಬಸವರಾಜ್, ಕುಬೇರಗೌಡರ್, ಉಮೇಶ್, ಎಚ್ ಅಜ್ಜಪ್ಪ, ಬರಮನಗೌಡರ್, ಕೊಟ್ರೇಶ್, ಹನುಮಂತಪ್ಪ, ಕೆ ರಮೇಶ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ವಿಜಯ ಶಬೇಂದ್ರ, ಕೂಡ್ಲಿಗಿ. ಓಕೆ ಸರ್. ಸರ್ ಎಲ್ಲಿ ರೋಡ್ ರೋಡ್ನಾಗಿಂದ ಡ್ರೈನೇಜ್ ಮತ್ತು ಸಿಸಿ ಅಲ್ಲಿಂದ ಬೆಳಗಾವಿ ರೋಡಿಗೆ ರೋಡ್ ಐತೆ ಸರ್. ಮನೆಗಳು ಎಲ್ಲ ಈಗ ನೋಡಿ, ಹೋದ ಸರ್ಕಾರದಲ್ಲಿ ಕೂಡ ಬಂದಿಲ್ಲ. ಈಗ 1,500 ಬಂದಿದ್ದಾವೆ. ಖಂಡಿತಮ್ಮ ಆಂಜನೇಯನು ಮಾಡ್ತೀವಿ, ಮನೇನು ಮಟ್ಟ ನೋಡಿ. ಇನ್ನೊಂದು ಮಕ್ಕಳೇ ದಿನ ನಿಮ್ಮ ಪ್ರತಿ ಊರಿಗೂ ಬರ್ತಾ ಇದ್ದಾರೆ, ಪ್ರತಿ ಮನೆಗೂ ಬರ್ತಾರೆ ಆಯ್ತಾ. ಒಂದು ಆ್ಯಪ್ ಇದೆ, ಅದರಲ್ಲಿ ಸಂಪೂರ್ಣ ನಿಮಗೆ ಸಂಬಂಧಪಟ್ಟ ಮಾಹಿತಿ ಇದೆ ಆಯ್ತಾ. ಯಾರು ನಿರುದ್ಯೋಗಿಗಳು, ಯಾರ ಮನೇಲಿ ಎಷ್ಟು ಪೇಷಂಟ್ ಇದ್ದಾರೆ, ಯಾರಿಗೆ ಏನೇನು ಸಮಸ್ಯೆ ಇದೆ, ಮನೆಗಳು ಯಾರಿಗಿಲ್ಲ, ಸೈಟ್ ಯಾರಿಗಿಲ್ಲ, ಯಾರಿಗೆ ಅರ್ಧಂಬರ್ಧ ಆಗೈತೆ, ಯಾರು ಸರ್ಕಾರಿ ಉದ್ಯೋಗ ಐತೆ, ಯಾರಿಗೆ ಅಂಗವಿಕಲ, ಯಾರಿಗೆ ಮಾಶಾಸನ ಬರ್ತಾ ಇಲ್ಲ, ಯಾರಿಗೆ ಆಧಾರ್ ಕಾರ್ಡ್ ಇಲ್ಲ, ಏನೇ ಸರ್ಕಾರದ ಕೆಲಸಗಳು, ಏನೇ ನಿಮ್ಮದು ಜಮೀನು ಸಮಸ್ಯೆ, ಪೊಲೀಸ್ ಕೇಸು, ಕೋರ್ಟ್ ಏನಿದ್ರು ಎಲ್ಲ ಮಾಹಿತಿ ಐತೆ ಸಂಪೂರ್ಣವಾಗಿ ಆಯ್ತಾ. ಒಳ್ಳೆ ಮಾಹಿತಿ ಕೊಟ್ಟರೆ ನಮಗೆ ಪ್ರತಿ ಊರಲ್ಲಿ ಏನು ಸಮಸ್ಯೆ ಇದೆ ಅಂತೇಳಿ ಇಲಾಖೆ ವೈದ್ಯ ಗೊತ್ತಾಗ್ತದೆ. ಅದಕ್ಕೆ ನಾವು ನಿಮಗೆ ಎಲ್ಲ ಬಗೆಹರಿಸಕ್ಕೆ, ಯಾಕೆಂದರೆ ಇಲ್ಲೇನೋ ನೀವು ಹುಡುಗರು ಸ್ವಲ್ಪ ಗೌರವಿಸ್ತೀರಿ, ಕೇಳ್ತೀರಿ ಆಯ್ತಾ. ಇಂಥವ್ರು ಬಾಯಿಂದ ಏನು ಮಾಡ್ತಾರೆ, ಈಗ ಮನೆ ಇಲ್ಲಾಂದರೆ ನಾವೇನೋ ಬಂದು ಕೇಳಿದ್ರಿ, ಯಾಕೆ ಅದಕ್ಕೋಸ್ಕರ ಪ್ರತಿಯೊಂದನ್ನು ನಾವು ಪ್ರತಿ ಮನೆಗೂ ಬರ್ತಾ ಇದ್ದೀವಿ ಆಯ್ತಾ. ಮನೆ ಮನೆಗೆ ಅದು ಪ್ರೋಗ್ರಾಮಲ್ಲಿ ಏನಿಲ್ಲ, ಇಷ್ಟೇ ಸರ್ಕಾರ ಸವಲತ್ತುಗಳು ಪ್ರತಿಯೊಬ್ಬರು ಬಡವರಿಗೆ ದುಡ್ಡು ಇಲ್ದಂಗೆ ಸಿಗಲಿ ಆಯ್ತಾ ಅನ್ನೋದಷ್ಟೇ ಉದ್ದೇಶ. ಅರ್ಥ ಆಯ್ತಾ. ಯಾಕೆಂದರೆ ಏನಾಗ್ಬಿಟ್ಟಿದೆ, ಈಗ ದುಡ್ಡಿಲ್ಲ ಅಂದರೆ ಎಲ್ಲೂ ಆಗೋದಿಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ಆ ಥರ ಆಗಬಾರ್ದು ಅಂತೇಳಿ ಅದು ಮಾಡಿದ್ವಿ. ಅವ್ರು ಬಂದಾಗ ನಿಮ್ಮನ್ನೇ ಭೇಟಿ ಮಾಡ್ತಾರೆ. ನೀವು ಒಂದು ಸ್ವಲ್ಪ ಮನೆ ಮನೆಗೆ ಯಾರ್ಯಾರು ನಿಮ್ಗೆ ಸಂಬಂಧಿಕರು ಇದ್ದಾರೋ ಸಂಪೂರ್ಣ ಮಾಹಿತಿ ಕೊಡಿ. ಅರ್ಥ ಆಯ್ತು. ಇಲಾಖೆ ವೈದ್ಯರು ನಾವು ಸಂಪೂರ್ಣವಾಗಿ ಇದು ಮಾಡಿ ನಿಮಗೆ ಅದು ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿದೆ, ಯಾವ್ದು ಆಗಬೇಕು, ಪಿಂಚಣಿ ಯಾರಿಗೆ ಬರ್ತಾ ಇಲ್ಲ,
ಆಯಿತಾ, ಪೋಡಿಯಾರ್ಗಾಗಿಲ್ಲ, ಬೋತಿಯಾಗಿಲ್ಲ, ಜಮೀನು ಡಿವೈಡರ್ಗಾಗಿಲ್ಲ, ಮನೆಗಳ ಎಲ್ಲದನ್ನೂ ನಾವು ಹಂತ ಹಂತವಾಗಿ ಒಂದು ಕಡೆಯಿಂದ ಬಗೆಹರಿಸ್ಕೊಂಡು ಹೋಗ್ತೀವಿ. ಅರ್ಥ ಆಯ್ತಾ? ಹಾಂ, ಸರಿಯಪ್ಪ. ನನ್ನಿಂದೆ ನನಗೋಸ್ಕರ ಹಿಂಗೆ ಬಿಸಿಲುಗಳಲ್ಲಿ ಗಂಟೆಗಟ್ಟಲೆ ಕಾಯೋದು ನಮ್ಮ ಇಷ್ಟ. ಅರ್ಥ ಆಯ್ತಾ? ಬೇಕಾದ್ರೆ ನಾವು ಕಾಯಬೇಕು, ನೀವು ಕಾಯಬಾರ್ದು. ಅರ್ಥ ಆಯ್ತಾ? ನಿಮ್ಮ ಬಿಸಿಲುಗಳ ಪಾಪ ಅವನ್ನೆಲ್ಲ ಕಾಯಿಸ್ಬೇಕು. ಇದರಿಂದ ಅಂದರೆ SCP TSP ಕೊಟ್ಟಿದ್ದಾರೆ ಒಂದು 80 ಲಕ್ಷ, ಒಂದು 50 ಲಕ್ಷದ್ದು. ಈಗ ಇನ್ನೂ ಮತ್ತೆ ಜನರಲ್ಗೂ ಎಲ್ಲರಿಗೂ ಮತ್ತೆ ಎಕ್ಸ್ಟ್ರಾ ತುಂಬಾ ಅವಶ್ಯಕತೆ ಇದೆ. ಅರ್ಥಾಯ್ತು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ಯಾರಾದ್ರೂ ಏಜೆಂಟ್ಗಳ ಮುಖಾಂತರ, ದಲ್ಲಾಳಿಗಳ ಮುಖಾಂತರ ಯಾರಾದ್ರೂ ದುಡ್ಡಿನ ದುಡ್ಡಿನ ವ್ಯವಹಾರ ಅಧಿಕಾರಿಗಳಿಗೆ ಯಾರಿಗಾದ್ರೂ ದುಡ್ಡು ಕೊಡೋದು, ಗಂಗಾ ಕಲ್ಯಾಣಕ್ಕೆ, ಈ ಸಾಲಗಳಿಗೆ, ಸ್ವಾವಲಂಬಿ ಸಾರ್ಥಿಗೆ ಮತ್ತೆ ಅಂತದಕ್ಕಿಂತ ಕೇಳಿದ್ರೆ ನಾವು ಇನ್ಯಾವತ್ತೂ ಯಾರಿಗೂ ಕೊಡೋದು. ಅದು ನಿಮಗೆ ನಿಜವಾಗ್ಲೂ ಸೇರುವಂತ ತುಂಬಾ ಮಹತ್ವಾಕಾಂಕ್ಷೆ ಯೋಜನೆ ಅದು ಸರ್ಕಾರದ್ದು. ಬಡವರಿಗೆ ನಿಜವಾಗ್ಲೂ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಆದ್ರದ್ದು. ಅದ್ರಲ್ಲಿ ಯಾವುದೇ ರೀತಿ ಯಾರಾದ್ರೂ ನಿಮ್ಮನ್ನ ನಂಬಿಸಿ ನಿಂತಾರೆ, ಅದಕ್ಕೋಸ್ಕರ ನಾವು ನಮ್ಮದೇ ಒಂದು ತಂಡನ, ಅರ್ಥ ಆಯ್ತಾ, ನಿಮ್ಮ ಹುಡುಗರು, ನಿಮ್ಮ ಮುಖಂಡರು, ನಮ್ಮೆಲ್ಲ ಲೀಡರ್ಸ್ ಜೊತೆ ಸೇರಿ ಪ್ರತಿ ಮನೆಗೂ ನಿಮ್ಮನ್ನು ಬೇಕಿದ್ರೆ ಅದ್ರ ಸಹಾಯ ತಗೊಂತೀವಿ. ನಿಮ್ಮ ಸಂಘಟನೆಯಿಂದ ಕೂಡ ಪ್ರತಿ ಮನೆಗೂ ಬಂದು ಅವ್ರಿಗೆ ಏನೇನು ಸಮಸ್ಯೆಗಳಿದಾವೆ ಪ್ರತಿ ಮನೆಗೂ ನಾವು ವಿಸಿಟ್ ಮಾಡಿ ಎಲ್ಲ ಮಾಹಿತಿ ಪಡ್ಕೊಂತೀವಿ. ಅದಕ್ಕೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟರೆ ಗಂಗಾ ಕಲ್ಯಾಣ ಐತೆ, ಇಲ್ಲ ಜಮೀನ್ ಎಷ್ಟೈತೆ, ಕೋರ್ಟ್ ಕೇಸ್ ಏನೈತೆ, ಪೊಲೀಸ್ ಏನೈತೆ, ಮನೆದು ಆಯ್ತಾ, ಎಲ್ಲ ಆರೋಗ್ಯ ಸಮಸ್ಯೆ, ಮಕ್ಕಳಲ್ಲಿ ಏನು ಓದ್ತಾರೆ, ಗೌರ್ಮೆಂಟ್ ಕಾಲೇಜಲ್ಲಿ ಯಾರು, ಪ್ರೈವೇಟ್ ಕಾಲೇಜಲ್ಲಿ ಯಾರು, ಫೀಸ್ ಏನು, ಪ್ರತಿಯೊಂದು ಮಾಹಿತಿನ ನಾವು ನಿಮ್ಮ ಹತ್ರ ಪಡ್ಕೊಂಡು ಅದ್ರ ಪ್ರಕಾರ ನಾವು ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾರಿಗೆ ನಿಜವಾಗ್ಲೂ ಬಡವರಿಗೆ ಏನೇನು ಸವಲತ್ತುಗಳು ಸರ್ಕಾರ ತಲುಪಬೇಕೋ ಈಗೆಲ್ಲ ಸರ್ವೆ ಮಾಡ್ತಾ ಇದೀವಿ. ಎಷ್ಟೊಂದು ಮನೆಗಳಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಇಲ್ಲ, ಆಯ್ತಾ, ಒಂದು ಗೃಹಲಕ್ಷ್ಮಿ ಬಹಳ ಜನಕ್ಕೆ ಇನ್ನೂ ಅರ್ಜಿ ಹಾಕೋದು ಗೊತ್ತಿಲ್ಲ, ಅದು ಹಂಗಂದ್ರೆ ಏನಂತ ಗೊತ್ತಿಲ್ಲ ಅಂತ ಇದ್ರಾಗ ಇದಾರೆ. ಮನೆಗಳಂತೂ ಬಹಳ ಸಮಸ್ಯೆ ಇದೆ. ಈಗ 1,500 ಮನೆ ಬಂದಿದೆ, ಆಯ್ತಾ. ಆದ್ರೆ ಅದನ್ನು ಮನೆದು ಕೂಡ ಹೇಳ್ತೀನಿ, ಯಾರಿಗಾದ್ರೂ ನೀವು ದುಡ್ಡು ಕಾಸು ಕೊಡೋದು, ಮನೆ ಕೊಡಿಸ್ತಾರೆ ಅಂತ ಹೇಳಿದ್ರೆ ಅದು ಸುಳ್ಳು ತಿಳ್ಕೊಂಬಿಡಿ. ಅರ್ಥ ಆಯ್ತಾ. ನಾವಿರೋವರೆಗಂತೂ ಯಾರು ಬಡವ್ರ ಹತ್ರ ಯಾರಾದ್ರೂ ಒಬ್ರು 1 ರೂಪಾಯಿ ಎಲ್ಲೋ ಆಯ್ತಾ ಹೇಳ್ತೀವಿ. ಅರ್ಥ ಆಯ್ತಾ. ಪಂಚಾಯತಿಲ್ ಆಗಿರ್ಬೋದು, ಯಾವ್ದಾದ್ರು ಆಫೀಸ್ಗಳಾಗಿರ್ಬೋದು, ಅದಕ್ಕೆ ಮಾತ್ರ ನಾವ್ ಯಾವ ಕಾರಣಕ್ಕೆ ಅವಕಾಶ ಇಲ್ಲ. ಅದು ಯಾರಾದ್ರೂ ಕೇಳ್ತಾರೆ ಅಂದ್ರೆ ಅದು ನಮ್ ಸಮ್ಮತ ಇರೋದಿಲ್ಲ, ಆಯ್ತಾ. ಅದು ಸುಳ್ಳು ಅಂತಾನೆ ನೀವು ತಿಳ್ಕೊಬೇಕು. ಯಾರು ಅದಕ್ಕೋಸ್ಕರ ನೀವೆಲ್ಲರೂ ಆಯ್ತಾ, ಈಗ ನೀವು ಇಂಥವೇ ಬೇಕಂತ ನೀವು ಆರಿಸ್ಕೊಂಡಿದ್ದೀರಿ, ಅದಕ್ಕೆ ತಕ್ಕನಾಗಿ ಕೆಲಸ ಮಾಡೋದು ನಮ್ ಕರ್ತವ್ಯ. ಎಲ್ಲದಕ್ಕಿಂತ ನೋಡಿ, ಎಲ್ಲರ ಮುಖಗಳಲ್ಲೂ ಕಾಯಿಲೆ, ರಕ್ತನೇ ಇಲ್ಲ, ಮಕ್ಕಳಲ್ಲಿ ನೋಡಿದ್ರು ಅದೇ ಐತೆ. ಇದು ಒಂದು ದೊಡ್ಡ ತಲೆಗೆ ಬರೀತಾ ಇದೆ, ಅದಕ್ಕೂ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡ್ತಾ ಇದ್ವಿ. ಇದು ಒಂದು ನಾನು ಮಾಹಿತಿ ತಗೊಳ್ತೀನಮ್ಮ.